ಹಲೋ ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಕುಕ್ಕಿಂಗ್ ವಿತ್ ರೆಮಿಡೀಸ್ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಎಷ್ಟೇ ಹಳೆಯ ಮೊಣಕಾಲು ನೋವು, ಮೊಣಕೈ ನೋವು, ಊತ, ಎಷ್ಟೇ ಹಳೆಯ ನೋವಾಗಿದ್ರೂ ಕೂಡ ವಾಸಿ ಮಾಡ್ಕೊಳ್ಬೋದು ಮನೆಯಲ್ಲೇ. ನಾನು ಹೇಳುವ 2 ಪೌಡರನ್ನು ಮಿಕ್ಸ್ ಮಾಡಿ ಹಚ್ಚಿದರೆ ಸಾಕು. ಎಷ್ಟೇ ಹಳೆಯ ಊತ, ನೋವು ಏನೇ ಇದ್ದರೂ ಕಡಿಮೆ ಮಾಡ್ಕೊಳ್ಬೋದು. ಎಷ್ಟೇ ಹಳೆಯ ನೋವಾಗಿದ್ದರೂ ಅದನ್ನು ನೋವನ್ನು ತೆಗೆಯೋ ಶಕ್ತಿ ಇದಕ್ಕಿದೆ. ಕಂಟಿನ್ಯೂಸ್ ಆಗಿ 20 ದಿನಗಳ ಕಾಲ ಇದನ್ನು ಫಾಲೋ ಮಾಡಿದ್ರೆ ಸಾಕು. ಅಂದರೆ ಇದನ್ನು ಕರೆಕ್ಟಾಗಿ ಬಳಸ್ತಾ ಬಂದಾಗ ಅದೆಷ್ಟೇ ಊತ ಇದ್ರೂ, ಎಷ್ಟೇ ನೋವಿದ್ರೂ ಕಡಿಮೆಯಾಗುತ್ತೆ. ವಯಸ್ಸಾದವ್ರಿಗೆ ಯೂಸ್ಫುಲ್ ಆಗೋ ಅಂಥ ವಿಡಿಯೋ ಅಂತಲೇ ಹೇಳ್ಬೋದು ಇದು. ಹಾಗೆ ರೆಮಿಡಿ ಕೂಡ. ತುಂಬ ಮಾತ್ರೆಗಳನ್ನು ತೆಗೆದುಕೊಂಡು ಆ ಥೆರಪಿಗಳನ್ನು ಮಾಡಿಸ್ಕೊಂಡು ಎಲ್ಲ ಮಾಡಿ ತುಂಬ ಕಷ್ಟಪಡ್ತಾ ಇರೋರು ಈ ರೆಮಿಡಿನ ಮನೆಯಲ್ಲೇ ಟ್ರೈ ಮಾಡ್ಬೋದು. ಇದಕ್ಕೆ ಬೇಕಾಗಿರೋದು 2 ಥರದ ಪೌಡರ್. ಸ್ವಲ್ಪ ವಯಸ್ಸಾಗಿರೋರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕೆಂದರೆ ತುಂಬ ವಯಸ್ಸಾಗಿರೋರು ತುಂಬ ಮದ್ದು ಮಾತ್ರೆ ಟ್ಯಾಬ್ಲೆಟನ್ನು ತಗೊಂಡು ಬೇಸತ್ತು ಹೋಗಿರ್ತಾರೆ. ಅಂಥವ್ರು ಈ ರೆಮಿಡಿನ ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು. 2 ಪೌಡರ್ ಮಾತ್ರ. ಒಂದು ತ್ರಿಬಲ್ ಪೌಡರ್ ಎಲ್ಲ ಗ್ರಂಥಿಗೆ ಅಂಗಡಿಗಳಲ್ಲೂ ಸಿಗುತ್ತೆ, ಹಾಗೆ ಕೆಲವೊಂದು ಜನರಲ್ ಸ್ಟೋರ್ಸಲ್ಲೂ ಸಿಗುತ್ತೆ. ಇದು ಸರ್ವರೋಗ ನಿವಾರಕ ಅಂತ ಕೂಡ ಹೇಳ್ತಾರೆ. ಇದು ಆಯುರ್ವೇದದಲ್ಲಿ ಅದ್ಭುತ ಪಾತ್ರವನ್ನು ವಹಿಸಿದೆ. ಹಾಗೆ ಒಂದು ದಿನಕ್ಕೆ 1 ಸ್ಪೂನ್ ತ್ರಿಬಲ್ ಪೌಡರ್ ಬೇಕಾಗುತ್ತೆ. ಇನ್ನೊಂದು ಶುಂಠಿ ಪೌಡರ್, ಇದು ಕೂಡ ಗ್ರಂಥಿಗೆ ಅಂಗಡಿ ಮತ್ತು ಎಲ್ಲ ಜನರಲ್ ಸ್ಟೋರಲ್ಲೂ ಸಿಗುತ್ತೆ. ಇದು 2 ಪೌಡರನ್ನು ಸಮ ಪ್ರಮಾಣದಲ್ಲಿ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿ, ಎಲ್ಲಿ ಮೊಣಕಾಲು ನೋವಿದೆಯೋ, ಮೊಣಕೈ ನೋವಿದೆಯೋ, ಎಲ್ಲಿ ಊತ ಇದೆಯೋ ಅದಕ್ಕೆ ಹಚ್ಬಿಟ್ಟು 5 ನಿಮಿಷ ಅದನ್ನು ಮಸಾಜ್ ಮಾಡಿ ಫುಲ್ ಓವರ್ನೈಟ್ ಹಾಗೆ ಬಿಟ್ಟು ಬೆಳಗ್ಗೆ ಎದ್ದು ಸ್ವಲ್ಪ ಬಿಸಿ ನೀರಲ್ಲಿ ತೊಳೆಯೋದ್ರಿಂದ ಊತ ಇರಲಿ, ನೋವಿರಲಿ, ಏನೇ ಇದ್ದರೂ ಎಳೆದು ಹಾಕುವ ಶಕ್ತಿ ಇದೆರಡು ಪೌಡರ್ಗೂ ಇದೆ. ಶುಂಠಿ ಬಂದು ಒಂದು ಆ್ಯಂಟಿಬಯೋಟಿಕ್ ಆಗಿರೋದ್ರಿಂದ ನೋವನ್ನು ಎಳೆಯೋದಕ್ಕೆ, ಅಂದರೆ ನೋವನ್ನು ತೆಗೆದು ಹಾಕೋದಕ್ಕೆ ಸಹಾಯ ಮಾಡುತ್ತೆ. ಇದನ್ನು ನೀರಿನಲ್ಲೇ ಕಲಿಸ್ಬೇಕು. 2 ಪೌಡರನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಳ್ಬೇಕು. ತುಂಬ ತಿನ್ನಾಗೂ ಕಲಿಸ್ಬಾರ್ದು, ತುಂಬ ತಿಕ್ಕಾಗೂ ಕಲಿಸ್ಬಾರ್ದು. ಕನ್ಸಿಸ್ಟೆನ್ಸಿ ನೋಡಿಕೊಂಡು ಪೌಡರನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಕಂಟಿನ್ಯೂಸ್ ಆಗಿ 20 ದಿನ ಅಂತೂ ಈ ರೆಮಿಡಿನ ಟ್ರೈ ಮಾಡ್ತಾ ಬನ್ನಿ. ವಯಸ್ಸಾದವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ವಯಸ್ಸಾದವ್ರಿಗೆ ಅಲ್ಲ, ವಯಸ್ಸಿರೋರ್ಗೂ ಇದು ಯೂಸ್ ಆಗುತ್ತೆ. ವಯಸ್ಸಾದವ್ರಿಗೆ ಅಂತ ಯಾಕಪ್ಪ ಹೇಳ್ತೀನಿ ಅಂದರೆ, ಅವ್ರಿಗೆ ತುಂಬ ಮೆಡಿಸನ್ ತಗೊಳ್ಳೋದ್ರಿಂದ ಅವರ ಹೆಲ್ತ್ ಮೇಲೆ ಅದು ಪ್ರಭಾವ ಬೀರುತ್ತೆ. ಯಾಕೆಂದರೆ ಒಂದೊಂದು ಮೆಡಿಸನ್ ಅವ್ರ ಬಾಡಿಗೆ ಅಡ್ಜಸ್ಟ್ ಆಗಲ್ಲ. ಒಂದೊಂದು ಮೆಡಿಸನ್ನ ತಗೊಳ್ಳೋದ್ರಿಂದ ಅವ್ರ ಬಾಡಿ ಅದನ್ನು ರೆಸ್ಪಾಂಡ್ ಮಾಡಲ್ಲ. ಹಂಗಾಗಿ ಈ ಥರ ಹೋಮ್ ರೆಮಿಡಿಗಳನ್ನು ಮಾಡ್ಕೊಳ್ಬೋದು. ಯಾವುದೇ ಥರದ ಸೈಡ್ ಎಫೆಕ್ಟ್ ಇಲ್ಲ. ಇದು 2 ಪೌಡರು ಅಷ್ಟೇ ಆಯುರ್ವೇದಿಕ್ಕಲ್ಲಿ ತುಂಬ ಮಹತ್ವವನ್ನು ಪಡ್ಕೊಂಡಿದೆ. ಮಕ್ಕಳಿಗೂ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಸ್ವಲ್ಪ ವಯಸ್ಸಾಗಿರೋರ್ಗೂ ಈ ರೆಮಿಡಿ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಒಂದ್ಸಾರಿ ಟ್ರೈ ಮಾಡಿ ನೋಡಿ, ಇದರಲ್ಲಿ 100% ರಿಸಲ್ಟ್ ಇದೆ. ಫ್ರೆಂಡ್ಸ್, ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತಷ್ಟು ಮಾಹಿತಿಗಾಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.